ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ. ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ, ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಆದ್ರೆ ಧರ್ಮ ಸಂಕಟ ಯಾಕೆ? ಅಲ್ಲೇ ಇರೋದು ವಿಷಯ ನೋಡಿ. ಗಾಂಧಿ ಜಯಂತಿ ದಿನವೇ ಪಿತೃಪಕ್ಷ ಹಬ್ಬ. ನಾಳೆ ಎಣ್ಣೆ ಮಾಂಸ ನಿಷೇಧ, ಎಡೆ ಕಥೆ ಏನು? ಎಸ್ ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಹಬ್ಬದ ದಿನ. ನಮ್ಮ ಹಿರಿಯರನ್ನ ನೆನೆದು ಪೂಜೆ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡುವ ದಿನ. ಮುಖ್ಯವಾಗಿ ಮಾಂಸಾಹಾರ ಮದ್ಯ ಸೇವಿಸುತ್ತಿದ್ದ ಹಿರಿಯರಿಗೆ ವಾಟರ್ ಬಾಟ್ಲಿಟ್ಟು ಪೂಜೆ ಮಾಡೋದು ವಾಡಿಕೆ. ಈ ಹಿಂದೆ ಪಿತೃಪಕ್ಷ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಿತ್ತು. ಆದರೆ ಈ ವರ್ಷ ಅಕ್ಟೋಬರ್ 2ರಂದೇ ಪಿತೃಪಕ್ಷ ಬಂದಿರೋದು ಹೊಸ ಪೀಕಲಾಟ ತಂದಿಟ್ಟಿದೆ. ಯಾಕಂದ್ರೆ ನಾಳೆ ಗಾಂಧಿ ಜಯಂತಿ, ಮದ್ಯ ಮಾಂಸ ಮಾರಾಟ ಕಂಪ್ಲೀಟ್ ಬಂದು. ಹೀಗಾಗಿ ಪಿತೃಪಕ್ಷ ಆಚರಿಸೋಕೆ ನಾಳೆ ಮಾಂಸ ಎಣ್ಣೆ ಹೆಂಗಪ್ಪ ಎಡೆ ಇಡೋದು ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ ಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಮನವಿ ಮಾಡಿದ್ರು. ಕೆಲವರು ಹಿಂದೆ ಪಿತೃಪಕ್ಷ ಮಾಡಿದ್ದು, ನಾಳೆಯೂ ಎಡೆ ಇಡುವ ಕಾರ್ಯ ನಡೆಯಲಿದೆ. ಏನೇ ಆಗಲಿ, ಪಿತೃಪಕ್ಷದ ದಿನವೇ ಗಾಂಧಿ ಜಯಂತಿ ಬಂದಿದ್ದು ಮಾಂಸಾಹಾರ ಎಣ್ಣೆ ಎಡೆ ಇಡುವ ಜನರಿಗೆ ಸಮಸ್ಯೆ ಆಗಿರೋದಂತೂ ಸತ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ. ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ, ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಆದ್ರೆ ಧರ್ಮ ಸಂಕಟ ಯಾಕೆ? ಅಲ್ಲೇ ಇರೋದು ವಿಷಯ ನೋಡಿ. ಗಾಂಧಿ ಜಯಂತಿ ದಿನವೇ ಪಿತೃಪಕ್ಷ ಹಬ್ಬ. ನಾಳೆ ಎಣ್ಣೆ ಮಾಂಸ ನಿಷೇಧ, ಎಡೆ ಕಥೆ ಏನು? ಎಸ್ ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಹಬ್ಬದ ದಿನ. ನಮ್ಮ ಹಿರಿಯರನ್ನ ನೆನೆದು ಪೂಜೆ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡುವ ದಿನ. ಮುಖ್ಯವಾಗಿ ಮಾಂಸಾಹಾರ ಮದ್ಯ ಸೇವಿಸುತ್ತಿದ್ದ ಹಿರಿಯರಿಗೆ ವಾಟರ್ ಬಾಟ್ಲಿಟ್ಟು ಪೂಜೆ ಮಾಡೋದು ವಾಡಿಕೆ. ಈ ಹಿಂದೆ ಪಿತೃಪಕ್ಷ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಿತ್ತು. ಆದರೆ ಈ ವರ್ಷ ಅಕ್ಟೋಬರ್ 2ರಂದೇ ಪಿತೃಪಕ್ಷ ಬಂದಿರೋದು ಹೊಸ ಪೀಕಲಾಟ ತಂದಿಟ್ಟಿದೆ. ಯಾಕಂದ್ರೆ ನಾಳೆ ಗಾಂಧಿ ಜಯಂತಿ, ಮದ್ಯ ಮಾಂಸ ಮಾರಾಟ ಕಂಪ್ಲೀಟ್ ಬಂದು. ಹೀಗಾಗಿ ಪಿತೃಪಕ್ಷ ಆಚರಿಸೋಕೆ ನಾಳೆ ಮಾಂಸ ಎಣ್ಣೆ ಹೆಂಗಪ್ಪ ಎಡೆ ಇಡೋದು ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ ಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಮನವಿ ಮಾಡಿದ್ರು. ಕೆಲವರು ಹಿಂದೆ ಪಿತೃಪಕ್ಷ ಮಾಡಿದ್ದು, ನಾಳೆಯೂ ಎಡೆ ಇಡುವ ಕಾರ್ಯ ನಡೆಯಲಿದೆ. ಏನೇ ಆಗಲಿ, ಪಿತೃಪಕ್ಷದ ದಿನವೇ ಗಾಂಧಿ ಜಯಂತಿ ಬಂದಿದ್ದು ಮಾಂಸಾಹಾರ ಎಣ್ಣೆ ಎಡೆ ಇಡುವ ಜನರಿಗೆ ಸಮಸ್ಯೆ ಆಗಿರೋದಂತೂ ಸತ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ. ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ, ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಆದ್ರೆ ಧರ್ಮ ಸಂಕಟ ಯಾಕೆ? ಅಲ್ಲೇ ಇರೋದು ವಿಷಯ ನೋಡಿ. ಗಾಂಧಿ ಜಯಂತಿ ದಿನವೇ ಪಿತೃಪಕ್ಷ ಹಬ್ಬ. ನಾಳೆ ಎಣ್ಣೆ ಮಾಂಸ ನಿಷೇಧ, ಎಡೆ ಕಥೆ ಏನು? ಎಸ್ ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಹಬ್ಬದ ದಿನ. ನಮ್ಮ ಹಿರಿಯರನ್ನ ನೆನೆದು ಪೂಜೆ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡುವ ದಿನ. ಮುಖ್ಯವಾಗಿ ಮಾಂಸಾಹಾರ ಮದ್ಯ ಸೇವಿಸುತ್ತಿದ್ದ ಹಿರಿಯರಿಗೆ ವಾಟರ್ ಬಾಟ್ಲಿಟ್ಟು ಪೂಜೆ ಮಾಡೋದು ವಾಡಿಕೆ. ಈ ಹಿಂದೆ ಪಿತೃಪಕ್ಷ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಿತ್ತು. ಆದರೆ ಈ ವರ್ಷ ಅಕ್ಟೋಬರ್ 2ರಂದೇ ಪಿತೃಪಕ್ಷ ಬಂದಿರೋದು ಹೊಸ ಪೀಕಲಾಟ ತಂದಿಟ್ಟಿದೆ. ಯಾಕಂದ್ರೆ ನಾಳೆ ಗಾಂಧಿ ಜಯಂತಿ, ಮದ್ಯ ಮಾಂಸ ಮಾರಾಟ ಕಂಪ್ಲೀಟ್ ಬಂದು. ಹೀಗಾಗಿ ಪಿತೃಪಕ್ಷ ಆಚರಿಸೋಕೆ ನಾಳೆ ಮಾಂಸ ಎಣ್ಣೆ ಹೆಂಗಪ್ಪ ಎಡೆ ಇಡೋದು ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ ಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಮನವಿ ಮಾಡಿದ್ರು. ಕೆಲವರು ಹಿಂದೆ ಪಿತೃಪಕ್ಷ ಮಾಡಿದ್ದು, ನಾಳೆಯೂ ಎಡೆ ಇಡುವ ಕಾರ್ಯ ನಡೆಯಲಿದೆ. ಏನೇ ಆಗಲಿ, ಪಿತೃಪಕ್ಷದ ದಿನವೇ ಗಾಂಧಿ ಜಯಂತಿ ಬಂದಿದ್ದು ಮಾಂಸಾಹಾರ ಎಣ್ಣೆ ಎಡೆ ಇಡುವ ಜನರಿಗೆ ಸಮಸ್ಯೆ ಆಗಿರೋದಂತೂ ಸತ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ.
ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಆದ್ರೆ ಧರ್ಮ ಸಂಕಟ ಯಾಕೆ? ಅಲ್ಲೇ ಇರೋದು ವಿಷಯ ನೋಡಿ. ಗಾಂಧಿ ಜಯಂತಿ ದಿನವೇ ಪಿತೃಪಕ್ಷ ಹಬ್ಬ. ನಾಳೆ ಎಣ್ಣೆ ಮಾಂಸ ನಿಷೇಧ, ಎಡೆ ಕಥೆಯೇನು? ಎಸ್ ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಹಬ್ಬದ ದಿನ. ನಮ್ಮ ಹಿರಿಯರನ್ನ ನೆನೆದು ಪೂಜೆ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡುವ ದಿನ. ಮುಖ್ಯವಾಗಿ ಮಾಂಸಾಹಾರ ಮದ್ಯ ಸೇವಿಸುತ್ತಿದ್ದ ಹಿರಿಯರಿಗೆ ವಾಟರ್ ಬಾಟ್ಲ್ ಇಟ್ಟು ಪೂಜೆ ಮಾಡೋದು ವಾಡಿಕೆ. ಈ ಹಿಂದೆ ಪಿತೃಪಕ್ಷ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಿತ್ತು. ಆದರೆ ಈ ವರ್ಷ ಅಕ್ಟೋಬರ್ 2ರಂದೇ ಪಿತೃಪಕ್ಷ ಬಂದಿರೋದು ಹೊಸ ಪೀಕಲಾಟ ತಂದಿಟ್ಟಿದೆ. ಯಾಕಂದ್ರೆ ನಾಳೆ ಗಾಂಧಿ ಜಯಂತಿ, ಮದ್ಯ ಮಾಂಸ ಮಾರಾಟ ಕಂಪ್ಲೀಟ್ ಬಂದು. ಹೀಗಾಗಿ ಪಿತೃಪಕ್ಷ ಆಚರಿಸೋಕೆ ನಾಳೆ ಮಾಂಸ ಎಣ್ಣೆ ಹೆಂಗಪ್ಪ ಎಡೆ ಇಡೋದು ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ ಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಮನವಿ ಮಾಡಿದ್ರು. ಕೆಲವರು ಹಿಂದೆ ಪಿತೃಪಕ್ಷ ಮಾಡಿದ್ದು, ನಾಳೆಯೂ ಎಡೆ ಇಡುವ ಕಾರ್ಯ ನಡೆಯಲಿದೆ. ಏನೇ ಆಗಲಿ, ಪಿತೃಪಕ್ಷದ ದಿನವೇ ಗಾಂಧಿ ಜಯಂತಿ ಬಂದಿದ್ದು ಮಾಂಸಾಹಾರ ಎಣ್ಣೆ ಎಡೆ ಇಡುವ ಜನರಿಗೆ ಸಮಸ್ಯೆ ಆಗಿರೋದಂತೂ ಸತ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ, ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಆದ್ರೆ ಧರ್ಮ ಸಂಕಟ ಯಾಕೆ? ಅಲ್ಲೇ ಇರೋದು ವಿಷಯ ನೋಡಿ. ಗಾಂಧಿ ಜಯಂತಿ ದಿನವೇ ಪಿತೃಪಕ್ಷ ಹಬ್ಬ. ನಾಳೆ ಎಣ್ಣೆ ಮಾಂಸ ನಿಷೇಧ, ಎಡೆ ಕಥೆಯೇನು? ಎಸ್ ವೀಕ್ಷಕರೇ, ನಾಳೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಹಬ್ಬದ ದಿನ. ನಮ್ಮ ಹಿರಿಯರನ್ನ ನೆನೆದು ಪೂಜೆ ಮಾಡಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡುವ ದಿನ. ಮುಖ್ಯವಾಗಿ ಮಾಂಸಾಹಾರ ಮದ್ಯ ಸೇವಿಸುತ್ತಿದ್ದ ಹಿರಿಯರಿಗೆ ವಾಟರ್ ಬಾಟ್ಲ್ ಇಟ್ಟು ಪೂಜೆ ಮಾಡೋದು ವಾಡಿಕೆ. ಈ ಹಿಂದೆ ಪಿತೃಪಕ್ಷ ಬೇರೆ ಬೇರೆ ದಿನಾಂಕದಲ್ಲಿ ಬರ್ತಿತ್ತು. ಆದರೆ ಈ ವರ್ಷ ಅಕ್ಟೋಬರ್ 2ರಂದೇ ಪಿತೃಪಕ್ಷ ಬಂದಿರೋದು ಹೊಸ ಪೀಕಲಾಟ ತಂದಿಟ್ಟಿದೆ. ಯಾಕಂದ್ರೆ ನಾಳೆ ಗಾಂಧಿ ಜಯಂತಿ, ಮದ್ಯ ಮಾಂಸ ಮಾರಾಟ ಕಂಪ್ಲೀಟ್ ಬಂದು. ಹೀಗಾಗಿ ಪಿತೃಪಕ್ಷ ಆಚರಿಸೋಕೆ ನಾಳೆ ಮಾಂಸ ಎಣ್ಣೆ ಹೆಂಗಪ್ಪ ಎಡೆ ಇಡೋದು ಅಂತ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ ಮಾಂಸ ಮಾರಾಟಕ್ಕೆ ಅನುಮತಿ ನೀಡುವಂತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಮನವಿ ಮಾಡಿದ್ರು. ಕೆಲವರು ಹಿಂದೆ ಪಿತೃಪಕ್ಷ ಮಾಡಿದ್ದು, ನಾಳೆಯೂ ಎಡೆ ಇಡುವ ಕಾರ್ಯ ನಡೆಯಲಿದೆ. ಏನೇ ಆಗಲಿ, ಪಿತೃಪಕ್ಷದ ದಿನವೇ ಗಾಂಧಿ ಜಯಂತಿ ಬಂದಿದ್ದು ಮಾಂಸಾಹಾರ ಎಣ್ಣೆ ಎಡೆ ಇಡುವ ಜನರಿಗೆ ಸಮಸ್ಯೆ ಆಗಿರೋದಂತೂ ಸತ್ಯ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿ ನೋಡೋಣ ವೀಕ್ಷಕರೇ. ನಾಳೆ ಜನರಿಗೆ ಒಂಥರ ಧರ್ಮ ಸಂಕಟ. ಯಾಕೆ? ಏನ್ ವಿಷಯ ಇಷ್ಟೇ. ನಾಳೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ, ಅದೇ ರೀತಿ ನಾಳೆನೆ ಪಿತೃಪಕ್ಷ ಕೂಡ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ.